ನಮ್ಮ ಜೊತೆ ಇದ್ದಾರೆ ಸೋಮಶೇಖರ್ ಸರ್. ಅಣ್ಣಾಜಿ ಸರ್ ಬಗ್ಗೆ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಸರ್, ಅಣ್ಣಾಜಿ ಸರ್ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಂ ಶ್ರೀ ಧರ್ಮನಾಥಾಯ ನಮಃ. ಕೀರ್ತಿಶೇಷರಾದ ಪ್ರೇಮಕುಮಾರ್ ಅವರು ಅಣ್ಣಾಜಿಂತಲೇ ಎಲ್ಲರಿಗೂ ಪರಿಚಿತರು. ಹೊಸ್ಮಾರ್ನಲ್ಲಿದ್ದು ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಂಡವರು. ಉಚಿತವಾದ ಹುಟ್ಟು, ಖಚಿತವಾದ ಸಾವು, ಮಧ್ಯೆ ಬದುಕು ಹೇಗೆ ಅಂತ, ಆ ಬದುಕು ಹೇಗೆ ಅಂತ ತೋರಿಸಿಕೊಟ್ಟವರು ಗೌರವಾನ್ವಿತ ಕೀರ್ತಿಶೇಷರಾದ ಅಣ್ಣಾಜಿಯವರು. ತನ್ನ ಇಡೀ ಜೀವನವನ್ನು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುವ ಮೂಲಕ ಒಂದು ಮಾದರಿಯಾದ ವ್ಯಕ್ತಿತ್ವ. ಯಾವುದೇ ಬಸದಿಗಳಿರಲಿ ಅಥವಾ ಊರಿನ ದೇವಸ್ಥಾನ ಇರಲಿ, ಬಸದಿಯ ಪಂಚಕಲ್ಯಾಣ, ಊರಿನ ಬ್ರಹ್ಮಕಲಶೋತ್ಸವದಲ್ಲಿ, ಶಾಲಾ ಕಾರ್ಯಕ್ರಮಗಳಲ್ಲಿ, ವಾರ್ಷಿಕೋತ್ಸವದಲ್ಲಿ, ಶತಮಾನೋತ್ಸವದಲ್ಲಿ, ಊರಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ಅಣ್ಣಾಜಿಯವರು ಬೇಕು, ಅವರ ಉಪಸ್ಥಿತಿ ಬೇಕು. ಅವರು ಅಡಗಿಸಿಕೊಳ್ಳದೆ ತೊಡಗಿಸಿಕೊಳ್ತಿದ್ರು. ಯಾವುದೇ ಕಾರ್ಯಕ್ರಮದಲ್ಲಿ ಮುಂದಾಳತ್ವ ವಹಿಸಿ ತನ್ನ ಸಾಧ್ಯವಾದ ಧನ ಸಹಾಯದೊಂದಿಗೆ ಒಂದು ನಾಯಕತ್ವವನ್ನು ವಹಿಸಿ ಮಾದರಿಯಾಗಿ ಬದುಕಿದವರು. ಇನ್ನಷ್ಟು ಕಾಲ ಅವರು ಬದುಕಬೇಕಿತ್ತು. ನಮ್ಮ ಸಮಾಜಕ್ಕೆ ಅವರೊಂದು ಹೆಮ್ಮೆ. ನಾನು ಮತ್ತೆ ಅವರ ಆದರ್ಶ ಗುಣಗಳು, ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶಾಲೆಗಳಿಗೆ ಅವರ ಕೊಡುಗೆ ಇರ್ಬೋದು, ಬಡಬಗ್ಗರಿಗೆ ಅವರು ಮಾಡುವ ದಾನ ಇರ್ಬೋದು, ಮುನಿಗಳ ಸೇವೆ, ಮುನಿಗಳು ಎಲ್ಲಿದ್ದಾರಂತ ಅಲ್ಲಿ ಹೋಗಿ ಸೇವೆ ಮಾಡುವಂತಹ ಶ್ರಾವಕರವರು. ಮುನಿಗಳ ಚಾತುರ್ಮಾಸದಲ್ಲಿ ಸಾಧ್ಯವಾದಷ್ಟು ದಿನ ಅವರ ಭೇಟಿ ಮಾಡಿ ಅವರ ಆಹಾರ ವ್ಯವಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಧಾರ್ಮಿಕ ಶ್ರಾವಕರು ಅವರು. ಅವರ ವ್ಯಕ್ತಿತ್ವ ನಮಗೆ ಮಾದರಿ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ಒದಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಜೈ ಜಿನೇಂದ್ರ.